ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಔತಣಕೂಟದಲ್ಲಿ ಗುಂಡಿನ ದಾಳಿ ನಡೆದಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಸುಮಾರು ಪ್ರಾಣ ಪಕ್ಷಿಗಳು ಹಾರೋಗ್ತಾ ಇತ್ತು. ಆದರೆ ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಕೂಡ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಔತಣಕೂಟದಲ್ಲಿ ಗುಂಡಿನ ದಾಳಿ ನಡೆದಿದೆ. ಸ್ವಲ್ಪ ಯಾಮಾರಿದ್ರೂ ಆಗ್ತಾ ಇತ್ತು ದೊಡ್ಡ ಅನಾಹುತ. ಯಾಕೆಂದರೆ ಔತಣಕೂಟದಲ್ಲಿ ಭಾಗಿಯಾಗಿದ್ದು ಬರೋಬ್ಬರಿ 2600 ಅತಿಥಿಗಳು, 3000 ಆಸನ ವ್ಯವಸ್ಥೆ ಇರತಕ್ಕಂಥ ಬಾಲ್ ರೂಮ್. ಅದು ದೊಡ್ಡದು. ವಾಷಿಂಗ್ಟನ್ DC ಯಲ್ಲೇ ಅತಿ ದೊಡ್ಡದು ಈ ಹಿಲ್ಟನ್ ಹೋಟೆಲ್. 1981ರಲ್ಲಿ ಇದೇ ಹಿಲ್ಟನ್ ಹೋಟೆಲ್ನಲ್ಲಿ ದಾಳಿ ನಡೆದಿತ್ತು. ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ಮೇಲೆ ದಾಳಿಯಾಗಿತ್ತು. ಆ ಬಳಿಕ ನಿನ್ನೆ ಟ್ರಂಪ್ ಔತಣದ ವೇಳೆ ನಡೆದಿರತಕ್ಕಂತಹ ಶೂಟೌಟ್, ಅದರಲ್ಲೂ ಡೊನಾಲ್ಡ್ ಟ್ರಂಪ್, JD ವ್ಯಾನ್ಸ್ ಎಲ್ಲರೂ ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದ ಸಂದರ್ಭದಲ್ಲೇ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗ ಈತ ಶೂಟರ್ ಥಾಮಸ್ ಅಂತ ಆತನ ಹೆಸರು. ನೀವು ನೋಡ್ತಾ ಇರತಕ್ಕಂಥ ಹೋಟೆಲ್ ಇದೆಯಲ್ಲ, ಇದು ವಾಷಿಂಗ್ಟನ್ DC, ಅಮೆರಿಕ ರಾಜಧಾನಿ ವಾಷಿಂಗ್ಟನ್ DCಯ ಅತಿ ದೊಡ್ಡ ಹಿಲ್ಟನ್ ಹೋಟೆಲ್. ಅಲ್ಲೊಂದು ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. 2600 ಜನ ಭಾಗಿಯಾಗಿದ್ದರು. ಇದೇ ಔತಣಕೂಟದಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, JD ವ್ಯಾನ್ಸ್ ಎಲ್ಲರೂ ಕೂಡ ಇದ್ದರು. ಏಕಾಏಕಿ ನುಗ್ಗಿದಂತಹ ಈ ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗ ದಾಳಿಕೋರ ಥಾಮಸ್ ಗುಂಡಿನ ಸುರಿಮಳೆಗೈತಾರೆ. ಅಪರಿಚಿತ ವ್ಯಕ್ತಿ 36,000 ಚದರ ಅಡಿ ವಿಸ್ತೀರ್ಣದ ಹಾಲ್ನಲ್ಲಿ ಟ್ರಂಪ್ ಔತಣಕೂಟವನ್ನು ಏರ್ಪಡಿಸಿದರು. ಯಾವುದೇ ಮೂಲೆಯಲ್ಲಿ ಕೂತರೂ ಕೂಡ ನೇರವಾಗಿ ವೇದಿಕೆ ಕಾಣಿಸುವಂತಿತ್ತು. ಆ ಥರ ಆರ್ಗನೈಸ್ ಮಾಡಿದರು. ವೇದಿಕೆಯ ಮಧ್ಯಭಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂತಿದ್ರು. ವೇದಿಕೆಯ ಮೇಲೆ ಭದ್ರತೆಗಾಗಿ ಹೋಟೆಲ್ನಲ್ಲಿ ಪ್ರೆಸಿಡೆನ್ಷಿಯಲ್ ಸುರಂಗ ಮಾರ್ಗ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬಾಲ್ ರೂಮ್ನ ವೇದಿಕೆಯ ಹಿಂಭಾಗದಿಂದ ಟನಲ್ಗೆ ತೆರಳೋದಕ್ಕೆ ವ್ಯವಸ್ಥೆ ಇದೆ. ನಿನ್ನೆಯೂ ಕೂಡ ಇಲ್ಲಿಂದಲೇ ಟ್ರಂಪ್ ಅವರು ಸೇಫ್ ಆಗಿ ತೆರಳಿದ್ರು ಅಂತ ಗೊತ್ತಾಗಿದೆ. ಅಂದರೆ ಯಾವಾಗ 81ನೇ ಇಸ್ವಿನಲ್ಲಿ ಈ ಥರ ದಾಳಿ ಆಯಿತೋ, ಈ ಹಿಲ್ಟನ್ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡಿದ್ರು. ಯಾರಾದರೂ ಈ ಥರ VVIPಗಳು ಭಾಗಿಯಾದಾಗ, ಏನಾದರೂ ಈ ಥರದ ಘಟನೆ ನಡೆದರೆ ಹೋಟೆಲ್ನಲ್ಲಿ ಪ್ರೆಸಿಡೆನ್ಷಿಯಲ್ ಸುರಂಗ ಮಾರ್ಗ ಅಂತ ಮಾಡ್ಕೊಂಡಿದ್ದಾರೆ. ಆ ವ್ಯವಸ್ಥೆ ಇದೆ ಅಲ್ಲಿ. ಆ ಪ್ರೆಸಿಡೆನ್ಷಿಯಲ್ ಸುರಂಗ ಮಾರ್ಗ ಬಾಲ್ ರೂಮ್ನ ವೇದಿಕೆಯ ಹಿಂಭಾಗದಲ್ಲೇ ಇರ್ತಕ್ಕಂಥದ್ದು. ಅಲ್ಲಿಂದ ಟನಲ್ಗೆ ತೆರಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ನಿನ್ನೆ ಕೂಡ ಅದೇ ರೀತಿ ಟ್ರಂಪ್ ಅವರು ಅಲ್ಲಿಂದ ಸುರಕ್ಷಿತವಾಗಿ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದೊಡ್ಡ ಅನಾಹುತ ಏನು ಸಂಭವಿಸಿಲ್ಲ. ಸೊ ಎಲ್ಲರನ್ನೂ ಕೂಡ ಸೇಫಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಆ ಸುರಂಗ ಮಾರ್ಗದ ಮುಖಾಂತರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ಎಲ್ಲ ವ್ಯವಸ್ಥೆಗಳು, ಇಷ್ಟೆಲ್ಲ ಭದ್ರತೆ ಇದ್ದರೂ ಕೂಡ ಈ ದಾಳಿಕೋರ ಥಾಮಸ್ ಅಲ್ಲಿಗೆ ನುಗ್ಗಿದ್ದು ಹೆಂಗೆ? ಆತನ ಪ್ರಮುಖ ಟಾರ್ಗೆಟ್ ಇದ್ದಿದ್ದು ಯಾರು? ಟ್ರಂಪ್ ಅವರೇನಾ? ಅವ್ರ ಮೇಲೆ ಅಟೆಂಪ್ಟ್ ಆಯ್ತಾ? ಏನಿದೆ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ಅಮೆರಿಕದಲ್ಲೇ ಅತಿ ದೊಡ್ಡ ಭದ್ರತಾ ಲೋಪ ಅಂತ ಇದನ್ನು ನಾವು ಪರಿಗಣಿಸಬಹುದು. ಯಾಕಂದರೆ ಅಮೆರಿಕದ ಅಧ್ಯಕ್ಷರಿಗೆ ಅತ್ಯುನ್ನತ ಭದ್ರತಾ ವ್ಯವಸ್ಥೆ ಇರುತ್ತೆ. ಅಂಥದ್ರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅಂತಹ ವಿವಾದಾತ್ಮಕ ನಾಯಕನಿಗೆ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಜಾಗತಿಕವಾಗಿ ಮತ್ತು ದೇಶದ ಒಳಗಡೆ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತವೆ. ಸೊ ಹೀಗಾಗಿ ಸಹಜವಾಗಿ ಅವರಿಗೆ ಹೆಚ್ಚಿನ ಭದ್ರತೆಯ ಅಗತ್ಯತೆ ಇತ್ತು. ಈ ಹಿಂದೆ ಚುನಾವಣೆಗೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ದಾಳಿಗೆ ಯತ್ನಗಳು ಕೂಡ ನಡೆದಿತ್ತು. ಸೊ ಸಹಜವಾಗಿ ಒಂದು ರೀತಿ ಮೋಸ್ಟ್ ಹಿಟ್ ಲಿಸ್ಟ್ನಲ್ಲಿದ್ದಂತಹ ನಾಯಕನಾಗಿದ್ದಂಥದ್ದು. ಸಹಜವಾಗಿ ಭದ್ರತೆ ಹೆಚ್ಚಿರಬೇಕಿತ್ತು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ನಿನ್ನೆಯ ಘಟನೆ ನೋಡಿದ ಬಳಿಕ ಅಮೆರಿಕದ ಭದ್ರತಾ ಪಡೆಗಳು ಬಹುಶಃ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಪದೇ ಪದೇ ಇಂಥದ್ದೇ ದಾಳಿಯಂತಹ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ನೋಡಿ, ಒಂದು ಮಾಹಿತಿಗಳು ಬರ್ತಾ ಇರುವಂಥದ್ದು, ಕಳೆದ 18 ತಿಂಗಳಲ್ಲಿ 3ನೇ ದಾಳಿಯ ಯತ್ನ ಇದಾಗಿರುವಂಥದ್ದು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈಗ ಪದೇ ಪದೇ ಭದ್ರತಾ ಲೋಪಗಳಾಗ್ತಾ ಇದ್ರೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾಕೆ ಗಂಭೀರವಾದಂಥ
ನಿರ್ಧಾರಗಳಾಗಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇರುವಂಥದ್ದು. ನೋಡಿ, ನಿನ್ನೆ ಈ ಕಾರ್ಯಕ್ರಮ ನಡಿಬೇಕಾದಂಥ ಸಂದರ್ಭದಲ್ಲಿ ಸರಿಸುಮಾರು 2,500 ಜನ ಅತಿಥಿಗಳು ಭಾಗಿಯಾಗ್ತಾ ಇದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಅವರ ಆಡಳಿತದ ಪ್ರಮುಖ ವ್ಯಕ್ತಿಗಳೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇದ್ರು. ಸೊ ಸಹಜವಾಗಿ ಇನ್ನಷ್ಟು ಭದ್ರತೆ ಹೆಚ್ಚಾಗಬೇಕಾಗಿತ್ತು. ಆದರೆ ಈತ ಅತಿಥಿಯ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರವೇಶವನ್ನ ಮಾಡ್ತಾನೆ. ಬಾಲ್ ರೂಮ್ ಅಂತ ಇರುತ್ತೆ, ಆ ಒಂದು ರೂಮ್ನಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿತ್ತು. ಒಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ಅವರ ಭಾಷಣಕ್ಕೆ ವೇದಿಕೆ ಕೂಡ ಸಿದ್ಧ ಆಗ್ತಾ ಇತ್ತು, ಟೆಲಿಪ್ರಾಂಪ್ಟರ್ ಸಿದ್ಧ ಆಗ್ತಾ ಇತ್ತು. ಎಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಏನ್ ಮಾತಾಡ್ಬೋದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಹಾಕೊಂಡು ಕೂತಿದ್ರು. ಮತ್ತೊಂದು ಕಡೆಗೆ ಈ ಕಾರ್ಯಕ್ರಮಕ್ಕೆ ಬರುವಂತ ಇನ್ನು ಕೆಲವು ಪ್ರಮುಖ ಅತಿಥಿಗಳು ಕೂಡ ಬರ್ತಾ ಇದ್ರು. ಅವರನ್ನ ಸೀಕ್ರೆಟ್ ಸರ್ವಿಸ್ನವರು ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸೀಕ್ರೆಟ್ ಸರ್ವಿಸ್ನ ಚೆಕ್ ಪಾಯಿಂಟ್ಗೆ ಬರುವಂತಹ ಒಬ್ಬ ವ್ಯಕ್ತಿ ಏಕಾಏಕಿ ತನ್ನ ಗನ್ನನ್ನು ಹೊರಗಡೆ ತೆಗೆದು ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆತ ನೇರವಾಗಿ ಬಾಲ್ರೂಮ್ ಕಡೆಗೆ ಪ್ರವೇಶವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಈ ಹಂತದಲ್ಲಿ ಸರಿಸುಮಾರು 5ರಿಂದ 8 ಬಾರಿ ಆತ ಫೈರ್ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ರಕ್ಷಣೆಗೆ ಮುಂದೆ ಬಂದಂತ ಒಬ್ಬ ವ್ಯಕ್ತಿ ಏನು ಭದ್ರತಾ ಸಿಬ್ಬಂದಿಗೂ ಕೂಡ ಗಾಯಗಳಾಗಿದ್ದಾವೆ. ಸೊ ಈಗೊಂದು ಘಟನೆಯ ಬೆನ್ನಲ್ಲೇ ಸೀಕ್ರೆಟ್ ಸರ್ವಿಸ್ನ ಅಧಿಕಾರಿಗಳು ಟ್ರಂಪ್ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಆ ವ್ಯಕ್ತಿಯನ್ನ ಕೂಡ ಸದ್ಯಕ್ಕೆ ಬಂಧಿಸಿ ಆತನನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ಹಾಗೆ